ಪದಗ್ರಹಣದ ಬೆನ್ನಲ್ಲೇ ಕೆಲಸವನ್ನ ಶುರು ಮಾಡಿದ್ದಾರೆ ಪ್ರಧಾನಿ. ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ರೈತರಿಗೆ ಗಿಫ್ಟ್ ಅನ್ನು ಕೊಡ್ತಾ ಇದ್ದಾರೆ. ನೆನೆ ಪದಗ್ರಹಣ ಆಯ್ತು, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಅದರ ಬೆನ್ನಲ್ಲೇ ಕೆಲಸವನ್ನ ಶುರು ಮಾಡಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ರೈತರಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20,000 ಕೋಟಿ ರಿಲೀಸ್ ಮಾಡ್ತಿದ್ದಾರೆ. ಯೋಜನೆಯಿಂದ ದೇಶದ 9.3 ಕೋಟಿ ರೈತರಿಗೆ ಇದು ಅನುಕೂಲ ಆಗುತ್ತೆ. ಹಣ ಬಿಡುಗಡೆಯ ಫೈಲ್ಗೆ ಸಹಿ ಹಾಕಿದ್ದಾರೆ ಪ್ರಧಾನಿ ಮೋದಿ. 17ನೇ ಕಂತು ಬಿಡುಗಡೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ. ನಮೋ 3.0 ಸರ್ಕಾರದಲ್ಲಿ ರೈತರಿಗೆ ಬಂಪರ್ ಗಿಫ್ಟ್ ಸಿಗ್ತಾ ಇದೆ. ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಶ್ರಮಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಪದಗ್ರಹಣದ ಬೆನ್ನಲ್ಲೇ ಕೆಲಸ ಶುರುವಾಗಿದೆ. ಅದರಲ್ಲೂ ರೈತರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ವಿರೋಧ ಪಕ್ಷಗಳಿಗೆ ಪ್ರಮುಖ ಅಸ್ತ್ರವಾಗಿದ್ದು ರೈತರನ್ನ ಕಡೆಗಣಿಸ್ತಾ ಇದ್ದಾರೆ. ಅವರ ಅಭಿವೃದ್ಧಿ ಆಗ್ತಾ ಇಲ್ಲ, ಕೇವಲ ಡಿಜಿಟಲೀಕರಣಕ್ಕೆ ಮಾತ್ರ ಪ್ರಮುಖ ಒತ್ತನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಮಾತ್ರ ಈ ಭಾರತ ಸೀಮಿತವಾಗಿದೆಯಾ, ನಮ್ಮಲ್ಲಿ ಇರುವಂತಹ ರೈತರನ್ನ ಕಡೆಗಣಿಸುತ್ತಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಈ ಬಾರಿ ಒಂದು ಕಡೆ ಆತ್ಮಾವಲೋಕನಕ್ಕೆ ಮುಂದಾದ್ರ ಮೋದಿ ಅವರು ಈ ಬಾರಿ ರೈತರಿಗೆ ಒಂದಷ್ಟು ಗಿಫ್ಟ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20,000 ಕೋಟಿಯನ್ನ ರಿಲೀಸ್ ಮಾಡಿದ್ದಾರೆ. ನಿನ್ನೆ ಪದಗ್ರಹಣ ಆಯ್ತು, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಅವರ ಜೊತೆಲಿ ಇತರೆ ಯಾರೆಲ್ಲ ಸಂಪುಟದಲ್ಲಿ ಇರ್ತಾರೆ ಅವರೆಲ್ಲರೂ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಅದ ನಂತರ ಮಾರನೇ ದಿನವೇ ಈಗ ಕೆಲಸ ಶುರು ಮಾಡಿದ್ದಾರೆ. ಹಣವನ್ನ ಬಿಡುಗಡೆಯ ಫೈನಲ್ಗೆ ಸಹಿ ಹಾಕಿದ್ದಾರೆ ಪ್ರಧಾನಿ ಮೋದಿ. 17ನೇ ಕಂತನ್ನ ಬಿಡುಗಡೆ ಮಾಡಿದ್ದಾರೆ ಪ್ರಧಾನಿ ಮೋದಿ. ಪದಗ್ರಹಣದ ಬೆನ್ನಲ್ಲೇ ಕೆಲಸವನ್ನ ಶುರು ಮಾಡಿದ್ದಾರೆ ಪ್ರಧಾನಿ. ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ರೈತರಿಗೆ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ನೆನೆ ಪದಗ್ರಹಣ ಆಯ್ತು, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಅದರ ಬೆನ್ನಲ್ಲೇ ಕೆಲಸವನ್ನ ಶುರು ಮಾಡಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ರೈತರಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20,000 ಕೋಟಿ ರಿಲೀಸ್ ಮಾಡ್ತಿದ್ದಾರೆ. ಯೋಜನೆಯಿಂದ ದೇಶದ 9.3 ಕೋಟಿ ರೈತರಿಗೆ ಇದು ಅನುಕೂಲ ಆಗುತ್ತೆ. ಹಣ ಬಿಡುಗಡೆಯ ಫೈಲ್ಗೆ ಸಹಿ ಹಾಕಿದ್ದಾರೆ ಪ್ರಧಾನಿ ಮೋದಿ. 17ನೇ ಕಂತು ಬಿಡುಗಡೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ. ನಮೋ 3.0 ಸರ್ಕಾರದಲ್ಲಿ ರೈತರಿಗೆ ಬಂಪರ್ ಗಿಫ್ಟ್ ಸಿಗ್ತಾ ಇದೆ. ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಶ್ರಮಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಪದಗ್ರಹಣದ ಬೆನ್ನಲ್ಲೇ ಕೆಲಸ ಶುರುವಾಗಿದೆ. ಅದರಲ್ಲೂ ರೈತರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ವಿರೋಧ ಪಕ್ಷಗಳಿಗೆ ಪ್ರಮುಖ ಅಸ್ತ್ರವಾಗಿದ್ದು ರೈತರನ್ನ ಕಡೆಗಣಿಸ್ತಾ ಇದ್ದಾರೆ. ಅವರ ಅಭಿವೃದ್ಧಿ ಆಗ್ತಾ ಇಲ್ಲ, ಕೇವಲ ಡಿಜಿಟಲೀಕರಣಕ್ಕೆ ಮಾತ್ರ ಪ್ರಮುಖ ಒತ್ತನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಮಾತ್ರ ಈ ಭಾರತ ಸೀಮಿತವಾಗಿದೆಯಾ, ನಮ್ಮಲ್ಲಿ ಇರುವಂತಹ ರೈತರನ್ನ ಕಡೆಗಣಿಸುತ್ತಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಈ ಬಾರಿ ಒಂದು ಕಡೆ ಆತ್ಮಾವಲೋಕನಕ್ಕೆ ಮುಂದಾದ್ರ ಮೋದಿ ಅವರು ಈ ಬಾರಿ ರೈತರಿಗೆ ಒಂದಷ್ಟು ಗಿಫ್ಟ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20,000 ಕೋಟಿಯನ್ನ ರಿಲೀಸ್ ಮಾಡಿದ್ದಾರೆ. ನಿನ್ನೆ ಪದಗ್ರಹಣ ಆಯ್ತು, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಅವರ ಜೊತೆಲಿ ಇತರೆ ಯಾರೆಲ್ಲ ಸಂಪುಟದಲ್ಲಿ ಇರ್ತಾರೆ ಅವರೆಲ್ಲರೂ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಅದ ನಂತರ ಮಾರನೇ ದಿನವೇ ಈಗ ಕೆಲಸ ಶುರು ಮಾಡಿದ್ದಾರೆ. ಹಣವನ್ನ ಬಿಡುಗಡೆಯ ಫೈನಲ್ಗೆ ಸಹಿ ಹಾಕಿದ್ದಾರೆ ಪ್ರಧಾನಿ ಮೋದಿ. 17ನೇ ಕಂತನ್ನ ಬಿಡುಗಡೆ ಮಾಡಿದ್ದಾರೆ ಪ್ರಧಾನಿ ಮೋದಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.